ಹಾಗೆ ಯೋಗೇಂದ್ರ ಬರುವಂತೆ ಅವರು ಪುಸ್ತಕ ರಚನಾಕಾರರು, ವಾಗ್ಮಿಗಳು, ವಿಮಾನಶಾಸ್ತ್ರದಲ್ಲೂ ಕೂಡ ಪರಿಣಿತಿಯನ್ನ ಹೊಂದಿದ್ದವರು, ಅದರ ಬಗ್ಗೆ ಅಧ್ಯಯನ ನಡೆಸಿದಂಥವರು. ಆಡುಮುಟ್ಟದ ಸೊಪ್ಪಿಲ್ಲ, ಮರವಂತೆಯವರು ಪ್ರವೇಶಿಸುವ ಕಲಾವಿದ ಕ್ಷೇತ್ರವಿಲ್ಲ ಅಂತ ಹೇಳಿದರೆ ಅದು ತಪ್ಪಾಗಿದೆ. ನಿಜಕ್ಕೂ ಇವರೆಲ್ಲ ನಮ್ಮೊಟ್ಟಿಗಿರುವುದು ನಮ್ಮಯ ಹೆಮ್ಮೆ. ನಾನು ಅಭಿನೇತ್ರಿ ಮಂಡಳಿಯವರಿಗೆ ಹಾಗೆ ನಮ್ಮಯ ಎಲ್ಲ ಕಲಾವಿದರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಮುಖ್ಯ ಪಾತ್ರಧಾರಿಗಳು ನೀವು, ನಿಮಗೆ ಎಲ್ಲರ ಪರವಾಗಿ ಪೂರಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಆಯಾಮ ಯುಕೆ ಎನ್ನುವಂಥ ಸಂಸ್ಥೆ ಕೋವಿಡ್ನ ಕಾಲದಲ್ಲಿ ಆರಂಭ ಆದಲ್ಲಿ ಕೆಲವು ಸಮಾನ ಮನಸ್ಕ ಗೆಳೆಯರು ಆ ಕಾಲದಲ್ಲಿ ಕಲಾವಿದರಿಗೆ ಅಷ್ಟೇ ಪ್ರದರ್ಶನಗಳು ಸಿಗ್ತಾ ಇರಲಿಲ್ಲ. ಇಲ್ಲಿನ ಒಂದು ನಮ್ಮ ಆಸಕ್ತಿಯಿಂದ ನಾವು ಸ್ನೇಹಿತರು ಸೇರಿಕೊಂಡು ಲೈವ್ ಕೆಲವು ಯಕ್ಷಗಾನಗಳನ್ನು ಭಾರತದಲ್ಲಿ ಈಗ ಹಂಗಾರಕಟ್ಟೆ ಕಲಾ ಕೇಂದ್ರದಲ್ಲಿ ಮತ್ತು ನೀಲ್ಕೋಡವರ ನಿರ್ದೇಶನದಲ್ಲಿ ಹೊನ್ನಾವರದಲ್ಲಿ ಎಲ್ಲ ಮಾಡಿಸಿ ಅಲ್ಲಿ ಕೆಲವು ಸಹಾಯ ಬೇಕಿರುವಂತಹ ಕಲಾವಿದರಿಗೆ ಇಲ್ಲಿನ ಸ್ನೇಹಿತರಿಂದ ದೇಣಿಗೆಯನ್ನು ಸಂಗ್ರಹಿಸಿ ಅಲ್ಲಿಗೆ ಕೊಡುವುದರಿಂದ ಈ ಸಂಸ್ಥೆಯ ಒಂದು ಹುಟ್ಟು ಆಯಿತು. ಅದು ಹಾಗೆ ಬೆಳೆದು ಈಗ ಈ ಸಲ ಇದು ಈ ಸಂಸ್ಥೆಯ ಒಂದು ಬೃಹತ್ ಬೆಳವಣಿಗೆ ಅಂತ ನಾನು ಕಾಣ್ತೇನೆ. 6 ಜನ ಅಥವಾ 5 ಜನ ಕಲಾವಿದರನ್ನ ಇಲ್ಲಿ ತನಕ ಕರೆಸಿ 7 ಪ್ರದರ್ಶನಗಳನ್ನು ಆಯೋಜಿಸುವುದು ಇದು ಈ ಸಂಸ್ಥೆಯ ಮಟ್ಟಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಮತ್ತೆ ಇದರ ಹಿಂದೆ ಇರುವುದು ನಿಮ್ಮಂಥ ಸಹೃದಯರು. ಇದಿಲ್ಲದೆ ಇಂಥ ದೊಡ್ಡ ಒಂದು ಸಾಹಸವನ್ನು ಆಯಾಮ ಸಂಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ತಿಳಿತೇನೆ. ಇಲ್ಲಿರುವ ಈ ಎಲ್ಲ ಕಲಾವಿದರು, ನೀವು ಈಗ ಸುಜಾತ ಹೇಳಿದ್ದು, ನಾನು ಮತ್ತೆ ಸುನಿಧಿ ಇಲ್ಲಿ ಬಹಳ, ಮತ್ತೆ ನನ್ನ ಸ್ನೇಹಿತರಾದ ಗುರುಪ್ರಸಾದ್ ಪಟ್ವಾಲ್ ಅವರು, ನಾವು ಇಲ್ಲಿ ಸುಮಾರು ಯಕ್ಷಗಾನ ಮಾಡಿದ್ದೇವೆ 10 ವರ್ಷದಲ್ಲಿ. ನೀವು ಅಲ್ಲಿ ಕೇಳಿದ ಧ್ವನಿ ಮತ್ತೆ ಅಲ್ಲಿ ಕೇಳಿದ ಮದ್ದಳೆ ವಾದನ ಈ ಇಬ್ಬರದ್ದೇ. ಹಾಗಾಗಿ ನಿಮಗೆ ತಿಳಿಯೋ ಮೊದಲಿಂದಲೇ ಅವರು ಇಲ್ಲಿದ್ದವರು, ಇನ್ನೂ ಹಲವು ವರ್ಷ ಇಲ್ಲಿರುವವರು. ಈ ಕೂಟ ಅಭಿನೇತ್ರಿ ಆರ್ಟ್ಸ್ ಟ್ರಸ್ಟ್ ನಿಲ್ಕೊಡಬಹುದು ಆ ಸಂಸ್ಥೆಯ ಪರವಾಗಿ ಒಂದು ಸಣ್ಣ ಕೃತಜ್ಞತೆಯಾಗಿ ಇವತ್ತಿನ ಕಾರ್ಯಕ್ರಮದ ಆಯೋಜಕರು, ಅದು ಆಯಾಮದ ಹೆಸರು ಅಲ್ಲಿದ್ರು, ಇದರ ಸ್ನೇಹಿತ ಬಳಗ ಬಹಳ ದೊಡ್ಡದಿದೆ. ರೆಡಿಂಗ್ ಊರಿನ ಕೆಲವು ಸಹೃದಯಿ ಸ್ನೇಹಿತರು ಹಗಲು ರಾತ್ರಿ ಒಂದು 2-3 ತಿಂಗಳಿಂದ ದುಡಿದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ. ಆ ಎಲ್ಲರನ್ನ ನಾನು ಒಂದು ಕ್ಷಣದ ಮಟ್ಟಿಗೆ ವೇದಿಕೆಗೆ ಕರೀಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಬರಬೇಕು. ಸಂಸ್ಥೆಯ ಪರವಾಗಿ ಒಂದು ಚಿಕ್ಕ ನೆನಪಿನ ಕಾಣಿಕೆ ಈ ನಮ್ಮ ಸ್ನೇಹಿತರು. ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ನಿಮ್ಮ ಅಮೂಲ್ಯ ಸಮಯ, ಸಹಕಾರ ಇದೆಲ್ಲದಕ್ಕೂ ಹೃತ್ಪೂರ್ವಕ ವಂದನೆಗಳು. ನಿಂತ್ಕೊಂಡವರು ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಹುಶಃ ನಾವು ನಾಳೆ ರೆಡ್ಡಿಂಗ್ ಬಿಡ್ಲಿಕ್ಕಿದ್ದೇವೆ, ಅಂದರೆ ಬೇರೆ ಊರಿಗೆ ಹೋಗ್ತಾ ಇದ್ದೇವೆ. ಹಾಗಾಗಿ ಈ ಊರಿನಲ್ಲಿ ಕೃತಜ್ಞತೆ ಹೇಳಬೇಕಾದ್ರೆ ನಮ್ಮ ತಂಡದ ಪರವಾಗಿ ನಮಗೆ ಆದ್ಯ ಕರ್ತವ್ಯ. ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಆದರದಿಂದ ಮನೆಯನ್ನು ಉಳಿಸಿಕೊಂಡು ನಮ್ಮ ಮನೆಗಿಂತಲೂ ಹೆಚ್ಚಾಗಿ ನಮಗೆ ಆತಿಥ್ಯ ನೀಡಿದವರು ಈ ಊರಿನವರು. ಪ್ರಶಾಂತ್ ಅವರಿದ್ದಾರೆ, ಭರತ್ ಅವರಿದ್ದಾರೆ, ಮಂಜುಳವರಿದ್ದಾರೆ, ಗೌತಮಣ್ಣವರಿದ್ದಾರೆ. ಎಲ್ಲರಿಗೂ, ಅವರ ಮನೆಯವರಿಗೂ ಮತ್ತು ಅವರ ಕುಟುಂಬದವರಿಗೆ ನಮ್ಮ 5 ಕಲಾವಿದರ ಪರವಾಗಿ ಮತ್ತು ಆಯಾಮದ ಪರವಾಗಿ ಕೃತಜ್ಞತೆಗಳು. ಹಾಗೆ ನಿನ್ನೆ ದಿವಸ ಆತಿಥ್ಯ ಮಾಡುವಂಥ ಗಜಾನ್ ಭಟ್ ಅವರಿದ್ದಾರೆ, ಅವರಿಗೂ ಅವ್ರ ಕುಟುಂಬಕ್ಕೂ ಧನ್ಯವಾದಗಳು. ನಿಮ್ಮ ಪೂರ್ತಿ ವಿಶ್ವಾಸ ಸದಾ ಹೀಗೆ ಇರಲಿ. ಜೊತೆಗೆ ಆ ಮಹಾಗಣಪತಿ ನಿಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಸದಾ ನಿಮ್ಮನ್ನು ಸುಖಿಯಾಗಿಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಡುತ್ತಾ ಮತ್ತೊಮ್ಮೆ ಕಲಾವಿದರು ಎಲ್ಲರ ಪರವಾಗಿ ತಮಗೆ ಧನ್ಯವಾದವನ್ನು ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಶಂಕರಣ್ಣ, ಇವತ್ತು ನೀವು ನಮ್ಮನ್ನು ಊರಿಗೆ ಕರ್ಕೊಂಡು ಹೋದ್ರು ಅಥವಾ ತ್ರೇತಾಯುಗ ಕರ್ಕೊಂಡು ಹೋದ್ರೆ ಗೊತ್ತಾಯ್ತು. ಎಲ್ಲ ಕಲಾವಿದರಿಗೂ ಸಹ ತುಂಬ ಧನ್ಯವಾದಗಳು. ಮತ್ತು ಮೊದಲು ಹೇಳಿದಾಗೆ ನಂದು ಮುಖ್ಯವಾಗಿ ಸ್ವಲ್ಪ ಮಟ್ಟಿಗೆ ಸಂಘಟನೆಯ ಕೆಲಸ, ಸೊ ಆ ಕೆಲಸ ಮಾತಾಡ್ತೇನೆ. ನಾಳೆ ಕಾರ್ಡಿಫಲ್ಲಿ
ಮತ್ತೆ ಮುಂದಿನ ಶನಿವಾರ ಡರ್ಬಿಯಲ್ಲಿ ಹಾಗೂ ಮುಂದಿನ ರವಿವಾರ ಮ್ಯಾಂಚೆಸ್ಟರ್ನಲ್ಲಿ, 5ನೇ ತಾರೀಕು ಅಂದರೆ ಅದರ ಮುಂದಿನ ಶನಿವಾರ ಸಾಲಿಹಲ್ನಲ್ಲಿ, ಅಲ್ಲೂ ಸಹ ಇವರದ್ದು ಯಕ್ಷಗಾನವಿದೆ. ಇವತ್ತು ಹಾಗೂ 6ನೇ ತಾರೀಕಿನಲ್ಲಿ ಬ್ರಿಸ್ಟಲ್ನಲ್ಲಿ, ಅವೆಲ್ಲ ಕಡೆಗೂ ಸಹ ಯಕ್ಷಗಾನಗಳಿವೆ. ಇವತ್ತು ನೀವೆಲ್ಲ ಬಂದು ಇದರ ಸವಿಯನ್ನು ಉಂಡಿದ್ದೀರಿ. ಇವತ್ತಿನ ಜಗತ್ತಿನಲ್ಲಿ ಅನೇಕರು ಟಿವಿಯನ್ನು ನೋಡ್ತಾ ಇರ್ತಾರೆ ಹೊರತು ಈ ಸವಿಯನ್ನು ರುಚಿ ನೋಡೋದಿಲ್ಲ. ಇದರ ಸವಿಯ ರುಚಿಯನ್ನು ನೋಡೋಕ್ಕಿಂತ ಮುಂಚೆ ಅದನ್ನು ತಿಳಿಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಇವತ್ತು ಈಗ ಹೊರಗಡೆ ಹೋದ ತಕ್ಷಣ ನಿಮ್ಮ ಸ್ನೇಹಿತರಿಗೆಲ್ಲ ಫೋನನ್ನು ಮಾಡಿ, ಮೊಬೈಲ್ ತೆಗೆದು ಫೋನ್ ಮಾಡಿ, ದಯವಿಟ್ಟು ಅವರೆಲ್ಲರಿಗೂ ಸಹ ಈ ಅನೇಕ ಸ್ಥಳಗಳಲ್ಲಿ ಬಂದು ಯಕ್ಷಗಾನವನ್ನು ನೋಡಿ ಕಲೆಯನ್ನು ಪ್ರೋತ್ಸಾಹಿಸಲಿ, ಕಲಾವಿದರನ್ನು ಪ್ರೋತ್ಸಾಹಿಸಲಿ, ಅದಕ್ಕಿಂತ ಹೆಚ್ಚಿನಾಗಿ ಅವರ ಜೀವನವನ್ನು ಇನ್ನೂ ಸಹ ಸವಿಗೊಳಿಸಿಕೊಳ್ಳಲಿ ಅಂತ ಹೇಳ್ತಾ ಧನ್ಯವಾದ. ಈಗ ಕಲಾವಿದರ ಜೊತೆ ಯಾರಿಗಾದ್ರೂ ಫೋಟೋ